ಇನ್ನು ಇದೆಲ್ಲದರ ಜೊತೆಗೆ ವಿಜೇಂದ್ರ ಸಾಕಷ್ಟು ಸಂಗತಿಗಳನ್ನು ಮಾತಾಡಿದ್ದಾರೆ. ವಿಶೇಷ ಸಂದರ್ಶನದಲ್ಲಿ ಅವರು ಸಾಕಷ್ಟು ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಈ BJP ಮತ್ತು JDSನ ಸಂಬಂಧದ ಬಗ್ಗೆ ನಾವು ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀವಿ. ಜೊತೆಗೆ ಏನಂದರೆ BJPನೇ ನಂಬಿಕೊಂಡು ಹೋದರೆ ಯಾವುದೂ ವರ್ಕೌಟ್ ಆಗಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಹೀಗಾಗಿಯೇ JDS ಭಾಳ ವಿಭಿನ್ನವಾಗಿ ತನ್ನ ಹೋರಾಟವನ್ನು ಶುರು ಮಾಡಿದೆ. BJP ಹೋರಾಟದ ಬೆನ್ನಲ್ಲಿನೇ JDS ಸಮರ ಸಾರಿರೋದು. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ, ಇದು ಅದಕ್ಕೆ ಕೊಟ್ಟಿರುವಂಥ ಹೆಡ್ಡಿಂಗ್ ಹೆಂಗೆ ಕೊಟ್ಟಿದ್ದಾರೆ ನೋಡಿ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ. ಪೋಸ್ಟರ್ ಅಂಟಿಸಿದ್ದಾರೆ, QR ಕೋಡ್ ಹಾಕಿದ್ದಾರೆ. ನೀವು ಅದನ್ನು ಓಪನ್ ಮಾಡಿದ್ರೆ ಅದರ ಎಲ್ಲ ವಿವರಗಳು ಕೂಡ ತೆರೆಕೊಳ್ಳುತ್ತವೆ. ಬಸ್ ನಿಲ್ದಾಣ, ಬೇರೆ ಬೇರೆ ರೈಲ್ವೆ ನಿಲ್ದಾಣ, ಇಲ್ಲೆಲ್ಲ ಕಡೆಗೂ ಕೂಡ QR ಕೋಡನ್ನು ಅಂಟಿಸಿದ್ದಾರೆ. ಕಾಲೇಜುಗಳ ಬಳಿನಲ್ಲೂ ಕೂಡ ಅವರು ಹಾಕಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಪೋಸ್ಟರ್ ಅಭಿಯಾನವನ್ನು JDS ಶುರು ಮಾಡಿದೆ.